ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಬಹುಬೇಡಿಕೆಯ ಗೊಜ್ಜೆ ಅವಲಕ್ಕಿ ರೆಸಿಪಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಮತ್ತೊಮ್ಮೆ ಗೊಜ್ಜೆ ಅವಲಕ್ಕಿ ಮಾಡೋದನ್ನ ತೋರಿಸಿ ಅಂತ. ಹಾಗೆ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿ, ನಮಗೂ ಅಗತ್ಯ ಇದೆ ಅಂತ. ಹಾಗಾಗಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದಷ್ಟು ಬೇಗ ಗೊಜ್ಜೆ ಅವಲಕ್ಕಿದು ಪ್ರೀಮಿಕ್ಸು ಸಿಕ್ಕತ್ತೆ. ಹಾಗೆ ಗೊಜ್ಜೆ ಅವಲಕ್ಕಿದು ಗೊಜ್ಜು ಸಹ ನಾನು ಸೇಲ್ ಮಾಡೋಕ್ಕೆ ಪ್ಲ್ಯಾನಿಂಗ್ ನಡೀತಾ ಇದೆ. ಬ್ಯಾಕ್ ಎಂಡ್ ವರ್ಕ್ ಅದು. ಹಾಗೆಯೇ ಅದು ಆಗಿದ್ದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ರೆಸಿಪಿ ನೋಡ್ಕೊಳ್ಳಿ. ಮೊದಲನೇದಾಗಿ ಗಟ್ಟಿ ಅವಲಕ್ಕಿನೇ ತೊಗೋಬೇಕಾಗತ್ತೆ ಈ ರೆಸಿಪಿಗೆ. ಮೀಡಿಯಮ್ ಅವಲಕ್ಕಿ ಎಲ್ಲ ಸೆಟ್ ಆಗೋದಿಲ್ಲ. ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಪಲ್ಸ್ ಮೋಡಲ್ಲಿ 2 ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಥರ ತರಿಯಾಗಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನೀರು ಸೇರಿಸ್ಕೊಂಡು ಸುಮಾರು 3 ಸಲ ಆದರೂ ಇದನ್ನು ತೊಳ್ಕೊಬೇಕಾಗತ್ತೆ. ಮೇಲಿರ್ತಕ್ಕಂಥ ಡಸ್ಟ್ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಇದಾದ ನಂತರ ಇದಕ್ಕೆ ಒಂದೇ 1 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಬಿಟ್ಟು ಕೈಯಿಂದ ಹಾಗೆ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ನೆನ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಇದು ನೆನೆಯಷ್ಟರಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡಬೇಕಲ್ವಾ? ಗೊಜ್ಜು ಅವಲಕ್ಕಿಗೆ ಗೊಜ್ಜನ್ನು ರೆಡಿ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ ಇದು ನೆನ್ಕೊಂಬಿಡಲಿ. ಅದಕ್ಕಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಗಾಣದ ಎಣ್ಣೆ ಆಗಿರಬೇಕು, ಕಡಲೆಕಾಯಿ ಎಣ್ಣೆ ಆಗಿರಬೇಕು, ಆವಾಗಲೇ ಈ ಒಂದು ರೆಸಿಪಿ ತುಂಬ ಚೆನ್ನಾಗಾಗತ್ತೆ. ನೋಡಿ, ಎಣ್ಣೆಗೆ 1/4 ಸ್ಪೂನಷ್ಟು ಇಲ್ಲಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದರ ಪಲ್ಪ್ನ ಈಗ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಬಾಣಲಿಗೆ ಸೇರಿಸ್ಕೊಂಬಿಡೋಣ. ತುಂಬ ರುಚಿಯಾಗತ್ತೆ. ತುಂಬ ಜನಕ್ಕೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರದೇ ಇರ್ಬೋದು. ಈಗ ನಾನು ತೋರಿಸಿರೋ ಥರ ನೀವು ಫಾಲೋ ಮಾಡಿ, ಪರ್ಫೆಕ್ಟಾಗಿ ಗೊಜ್ಜು ಅವಲಕ್ಕಿ ಅನ್ನೋದು ಬರುತ್ತೆ. ಯಾರಿಗೆ ಮಾಡೋಕ್ಕಾಗಲ್ಲ ಅವರು ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ನೋಡಿ, ಈ ರೀತಿ ಒಗ್ಗರಣೆಗೆ ಸೇರಿಸ್ಕೊಂಡಾದ್ಮೇಲೆ ಈಗ 2 ಸ್ಪೂನು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಇದು. ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಪೌಡರು. ಇದನ್ನು ಅಷ್ಟೇ ಫ್ರೆಶ್ ಆಗಿ ಮಾಡಾಕ್ಕೊಳ್ಳಿ, ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ. ಈ ಕ್ವಾಂಟಿಟಿ ಏನು ತೋರಿಸಿದ್ದೀನಿ ಇದೇ ರೀತಿ ನೀವು ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿರುತ್ತೆ. ಮತ್ತು ಇದಕ್ಕೆ ನೀವು ಉಪ್ಪು ಸೇರಿಸೋದು, ಖಾರ ಸೇರಿಸೋದು ಏನು ಬೇಕಾಗಿರಲ್ಲ, ಅಷ್ಟೇ ರುಚಿಯಾಗತ್ತೆ. 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ, ಇದನ್ನು ಅಷ್ಟೇ ಗೊಜ್ಜು ಜೊತೆಗೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನೋದು ಗೊಜ್ಜು ಅವಲಕ್ಕಿ. ಅದರಲ್ಲೂ ನಮ್ಮ ಕರ್ನಾಟಕದ ಸ್ಪೆಷಲ್ ರೆಸಿಪೀಸಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ನೋಡಿ, ಗೊಜ್ಜು ರೆಡಿ ಆಯಿತು. ಆಲ್ರೆಡಿ ಅವಲಕ್ಕಿ ನೆನಿಲಿಕ್ಕೆ ಇಟ್ಟಿದ್ವಲ್ಲ, ನೋಡೋಣ ಹೇಗಾಗಿದೆ ಅಂತ. ನೋಡಿ, ಪರ್ಫೆಕ್ಟಾಗಿ ನೆಂದಿದೆ. ಹೂ ಥರ ಇದೆ ನೋಡಿ, ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು. ಈ ರೀತಿ ನೆನ್ಕೋಬೇಕಾಗತ್ತೆ. ಈಗ ಇದನ್ನು ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಬಿಡೋಣ. ಅದರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಗೊಜ್ಜು ಜೊತೆ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ಚೆಂದ ಮಿಕ್ಸ್ ಕೊಡೋಣ. ಹಾಗೆಯೇ ಇದರ ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಇದರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಒಟ್ಟಿಗೆ ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ. ಈಗ ಇದಕ್ಕೆ ಕೊನೆಯದಾಗಿ ಸೂಪರಾಗಿರ್ತಕ್ಕಂಥ ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕಾಗಿ ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕಡಲೆಬೀಜ ಸೇರಿಸ್ಕೊಂಡಿದ್ದೀನಿ. ಕಡಲೆಬೀಜ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆಯೇ 2 ಒಣಮೆಣಸಿನ್ಕಾಯಿನ ಕೈಯಿಂದ ಹಾಗೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಇಂಗಿನ ಪುಡಿ, ಹಾಗೆ 2 ಎಸಳಷ್ಟು ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಇಲ್ಲಿ ಪುಳಿಯೋಗರೆ ಮಸಾಲ ಪೌಡರ್ ನಾವೇನು ಹಾಕ್ಕೊಂಡಿದ್ವಿ ಗೊಜ್ಜಿಗೆ, ಅದನ್ನೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಈಗ ಈ ಒಗ್ಗರಣೆನ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ಗೊಜ್ಜು ಅವಲಕ್ಕಿ ರೆಡಿ ಆಗೋಯ್ತು. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತಂತ ತಿಳಿಸೋದು ಮರಿಬೇಡಿ. ಥ್ಯಾಂಕ್ ಯು.